ಸ್ಟಾರ್ಟಿಂಗ್ ಹೋದವರಿಗೆ ನೀನು 4 ವಾರ ಬರಲೇಬೇಕು ಅಂತಾರೆ. ಅದರಲ್ಲೂ ಚೀಟಿ ದುಡ್ಡು, ಅದರಲ್ಲೂ ಗಲಾಟೆಯಾಗಿ ಆಣೆ ಭಾಷೆ ಎಲ್ಲ ಹಾಕೊಂಡಿದ್ದಾರೆ ಅವರೆಲ್ಲ. 50-60 ಸಾವಿರ ರೂಪಾಯಿ ಕೇಳಿದ್ರು ಒಂದು ಇದಕ್ಕೆ. ಮುಟ್ಬಾರ್ದು ಜಾಗ ಎಲ್ಲ ಮುಟ್ತಿದ್ರಂತ ಅವ್ರ ಪರ್ಸ್ನಲ್ ಜಾಗದಲ್ಲಿ. ಅವರಿಗೂ 2 ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಯೋಚನೆ ಮಾಡ್ಬೇಕಲ್ಲ, ಅವ್ರ ಮಕ್ಳಿಗೂ ಹಂಗೆ ಮಾಡಿದ್ರೆ. ಒಟ್ಟಾರೆಯಾಗಿ ನೀವೊಂದು 2 ವರ್ಷದಲ್ಲಿ ಎಷ್ಟು ಅಮೌಂಟನ್ನು ಕಳ್ಕೊಂಡಿದ್ದೀರಿ ಈ ರೀತಿಯಾಗಿ ಪೂಜೆಗಳಿಗೆಲ್ಲ ಕೊಟ್ಟು? ಮತ್ತು ಅಲ್ಲೇ ನಾನು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ನಾನು. ಅದೇ ಒಂದೊಂದು 1.25 ಲಕ್ಷ ರೂಪಾಯಿ ಆಗಿದೆ ನಮ್ಮದು. 1.25 ಲಕ್ಷ ರೂಪಾಯಿ ಆಗಿದೆ, ಹೋಗಿದ್ದು ಬಂದಿದ್ದು ಖರ್ಚು. ಒಂದು ಸತಿ ಹೋಗಿ ಬರಲಿಕ್ಕೆ ನಂಗೆ ಖರ್ಚೇ 2,000 ರೂಪಾಯಿ ಆಗ್ತದೆ. ಇನ್ನು ಕಾರಲ್ಲಿ ಹೋದ್ರೆ 1,000 ರೂಪಾಯಿ ಪೆಟ್ರೋಲ್ ಬೇಕು, ಮತ್ತು ಖರ್ಚು ಊಟ ತಿಂಡಿ ಅದೇ ಅಂತೇಳಿ ಅದಾಗುತ್ತೆ. ಅಲ್ಲಿ ಮತ್ತೆ ಕೊಪ್ಪದಿಂದ ಹೂವಿನಾರ ತಗೋತಿದ್ದು ಅಲ್ಲಿ 80 ರೂಪಾಯಿ, ಅಲ್ಲಿ ತಗೊಳ್ಬೇಕಾದ್ರೆ 130 ರೂಪಾಯಿ 120 ರೂಪಾಯಿ ಒಂದು ಹೂವಿನಾರಕ್ಕೆ. ಅವಾಗೇನು ಮಾಡೋದು? ಮತ್ತು ನಾವಿಲ್ಲ ಅಂದರೆ ಏನೇ ದೇವಸ್ಥಾನದ ಏನೇ ಇದ್ದರೂ ದೇವಸ್ಥಾನಕ್ಕೆ ಆಗಲಿ ದುಡ್ಡು ಅಂತೇಳಿ ನಾವು ಅಲ್ಲೇ ತಗೊಂಡು 10 ರೂಪಾಯಿ ಜಾಸ್ತಿ ಆದ್ರೂ ಅಲ್ಲೇ ತಗೊಳ್ತಿದ್ವಿ ನಾವು. ಸರಿ, ಕೊನೆಯದಾಗಿ ಮಲೆನಾಡು ಭಾಗದಲ್ಲಿ ಬಹುತೇಕ ಮಧ್ಯಮ ವರ್ಗ, ಬಡವರ್ಗ, ಈಗ ದಿನಗೂಲಿಯನ್ನು ನಂಬ್ಕೊಂಡಿರುವಂಥ ಕುಟುಂಬಗಳು ಎಷ್ಟೋ ಇದೆ. ಇವ್ರುಗಳಿಗೆಲ್ಲ ಈ ಥರ ದೆವ್ವ ಬಿಡಿಸ್ತೀವಿ, ಭೂತ ಬಿಡಿಸ್ತೀವಿ ಈ ರೀತಿಯಾದಂಥ ಒಂದಿಷ್ಟು ಭಯವನ್ನು ಹುಟ್ಟಿಸಿ ಈ ರೀತಿಯಾಗಿ ಮೋಸ ಮಾಡೋದು ಎಷ್ಟು ಸರಿ ಅಂತ ನಿಮಗೆ ಏನು ಅನಿಸುತ್ತೆ? ಸುಮಾರು 1.5-2 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀರಿ, ಇದರಿಂದ ಏನು ಒತ್ತಾಯ ಮಾಡ್ತೀರಾ ಸರ್ ಇದ್ರ ಮೂಲಕ? ಏನಂದರೆ ಇಲ್ಲ, ಇದು ತಪ್ಪು, ಇದು ಸರಿ ಇಲ್ಲ, ತಪ್ಪು ಇದು. ಯಾಕೆಂದರೆ ಈಗ ದಿನ ಕೂಲಿ ಅಂದರೆ ಈಗ ಒಂದು 500 ರೂಪಾಯಿ ಅಂತಲೇ ಇಟ್ಕೊಳ್ಳಿ ಒಬ್ಬರು ಮನುಷ್ಯನಿಗೆ. ನಾನು 500 ರೂಪಾಯಿ ದುಡಿಯೋನು, ನಾನೊಬ್ಬರು ಡ್ರೈವರ್ ಆಗಿ. ದಿವಸ ಅಂದರೆ ಅದರಲ್ಲಿ 250 ರೂಪಾಯಿ ಖಾಲಿ ಆಗುತ್ತೆ. ಮನೆಗೆ ಹಾಲು ಮೊಸರು ಮಕ್ಳಿಗೆ ತಿಂಡಿ ಅಂತೇಳಿ 250-300 ರೂಪಾಯಿ ಖರ್ಚಾಗುತ್ತೆ. ನಂದು ಎಕ್ಸ್ಟ್ರಾ ಒಂದು 50 ರೂಪಾಯಿ ಎಷ್ಟು ಅಲ್ಲಿ 400 ರೂಪಾಯಿ ಆಯಿತು. 100 ರೂಪಾಯಿ ಉಳಿತದೆ. ಆಮೇಲೆ ಇಲ್ಲೇ ಪ್ರತಿಯೊಂದು ಈಗ ವಾರ ಅವ್ರು ಏನು ಮಾಡ್ತಾರೆ, ಈಗ ಸ್ಟಾರ್ಟಿಂಗ್ ಹೋದವರಿಗೆ ನೀನು 4 ವಾರ ಬರಲೇಬೇಕು ಅಂತಾರೆ. 4 ವಾರ. ಈಗ ನಾನೇನಿದೆ ಅಲ್ಲ, ಇಲ್ಲಿ ಹತ್ರ ನನ್ನ ಬೈಕ್ ಇದೆ, ಕಾರ್ ಇದೆ, ನಾನು ಹೆಂಗಾರು ಹೋಗ್ತೀನಿ. ನಾನು ಯಾರ್ದಾರ ಕಾರ್ ತಗೊಂಡು ಈಗ ಶಿವಮೊಗ್ಗದಿಂದ ಬರ್ತಾರೆ, ಭದ್ರಾವತಿಯಿಂದ ಬರ್ತಾರೆ, ಅಜ್ಜಂಪುರದಿಂದ ಬರ್ತಾರೆ, ಎಲ್ಲಿ ಚಿಕ್ಕಮಗಳೂರಿಂದ ಮತ್ತು ಮೂಡಿಗೆರೆ ಬಣ್ಕಲ್ಲು ಆ ಕಡೆಯಿಂದ ಎಲ್ಲ ಜನ ಬರ್ತಾರೆ ಅಲ್ಲಿಗೆಲ್ಲ. ಅವರಿಗೆಲ್ಲ ಎಷ್ಟು ಖರ್ಚು ಆಗ್ಬೋದು? ವಾರಕ್ಕೆ ಎಷ್ಟು ಖರ್ಚು ಆಗ್ಬೋದು ಅವರಿಗೆ ಹೋಗಿ ಬರಲಿಕ್ಕೆ? ಇಲ್ಲಿ ಅವರು ಒಂದು ದೇವಸ್ಥಾನಕ್ಕೆ ಅಂತಲೇ ಒಂದು ವಾರಕ್ಕೆ 4-5 ಸಾವಿರ ರೂಪಾಯಿ ಇಡ್ರು. ಅವ್ರು ದುಡಿಯೋದೇ ವಾರದಲ್ಲಿ 3-4 ಸಾವಿರ ರೂಪಾಯಿ. ಅದರಲ್ಲಿ ಸಂಬಳ ತರ್ತಾರೆ, ಏನು ಮಾಡ್ತಾರೆ? ಮಕ್ಕಳನ್ನ ಓದಿಸ್ತಾರೆ, ಏನು ಮಾಡ್ತಾರೆ ಅವರು? ಈಗ ನಮ್ಮದೇ ಲೆಕ್ಕ ಇಟ್ಕೊಳ್ಳಿ, ನಾನು ಒಬ್ಬನೇ ದುಡಿಯೋದು ನಮ್ಮ ಮನೇಲಿ ಯಾರೂ ದುಡಿಯೋದಿಲ್ಲ. ನಂಗೆ ತಿಂಗಳಿಗೆ 15-16 ಸಾವಿರ ರೂಪಾಯಿ ಸಂಬಳ ಬರುತ್ತೆ. ನನ್ನ ಮಕ್ಕಳು ಫೀಸು, ಆಟೋ ಬಾಡಿಗೆ, ಮನೆಗೆ ಗ್ಯಾಸ್ ತರಬೇಕು, ರೇಷನ್ ತರಬೇಕು, ಮತ್ತು ಹಾಸ್ಪಿಟ್ಲಿಗೆ ಖರ್ಚು ನೋಡಿ ಯಾರು ನೋಡ್ಕೊತಾರೆ. ಅದರಲ್ಲಿ 5 ಸಾವಿರ ರೂಪಾಯಿ ಹಾಕಿದ್ರೆ ಹೋಯ್ತಲ್ಲ ಸರ್ ನಂದು. ಸರಿ, ಇವೆಲ್ಲದರ ಮಧ್ಯೆ ಒಂದು ವಿಚಾರವನ್ನು ಹೇಳಿದ್ರಿ, ಈ ಚೀಟಿ ಕಟ್ತಾ ಇದ್ರು ಅಲ್ಲಿ ತಿಂಗಳಿಗೆ ಇಷ್ಟು ಅಂತ. ಅದು ಯಾವ ಥರ ನಡೀತಿತ್ತು ಸರ್? ಅದು ನನಗೆ ಅವ್ರು ಫೋನ್ ಮಾಡಿದರು. ನಮ್ಮ ಸತಿ ದೇವಸ್ಥಾನಕ್ಕೂ ಅಲ್ಲಿಗೆ ಹೋದಾಗ, ಇಲ್ಲಿ ಚೀಟಿ ಹಾಕ್ತಿದ್ದೀನಿ, ಎಷ್ಟು 1-1.5 ಲಕ್ಷ ಚೀಟಿ ಹಾಕ್ತಿದ್ದೀವಿ ಅಂತಂತ ಹೇಳಿದರು. ಸರಿ, ಹಂಗಾರೆ ನೀನು ನೀನು ಹಂಗಾರೆ ತಿಂಗಳು 5 ಸಾವಿರ ರೂಪಾಯಿ ಕೊಟ್ಟು ಅಂದು. ಆಯ್ತು ಸರ್, ನಾ ಕಟ್ತೀನಿ. ಆಯಿತು, ನಾ ಕಟ್ತೀನಿ ಅಂದೆ. ಆಮೇಲೆ ಆಮೇಲೆ ನನಗೆ ಏನೋ ಒಂಥರ ಆಯಿತು. ನಾನು ಕಟ್ಟಲಿಲ್ಲ, ಎಲ್ಲ ಹೋಗಿದೆ, ಕಟ್ಟಲಿಲ್ಲ. ಆಮೇಲೆ ತಿಂಗಳಾಯ್ತು ಅಂತ ಫೋನ್ ಮಾಡಿದ್ರು ಅವರೇನೆ. ಇಲ್ಲ, ನೀವು ಚೀಟಿ ದುಡ್ಡು ಕಟ್ಟಿಲ್ಲಲ್ಲ, ನೀವು ಹಾಕಿರಿ ಅಂತಂತ ಹೇಳಿದ್ರೆ, ಇಲ್ಲ ಹಂಗಲ್ಲ ಆಗೋದಿಲ್ಲ. ಆಮೇಲೆ ನಾನು ಹಾಕ್ತೀನಿ ಆಮೇಲೆ ಕಟ್ಟಲಿಲ್ಲ ನಾನು. ಅದು ತುಂಬ ಜನ ಮೋಸ ಆಗಿದೆ ಅದು. ಈಗ ಮತ್ತೆ ಅಲ್ಲ ಉಡುಪಿಲ್ಲ ನಮ್ಮ ಫ್ರೆಂಡ್ ಅವರೊಬ್ಬರು ಹರಿಣಿ ಅಂತ ಇದ್ದಾರೆ, ಅವರಿಗೆ ಸ್ವಲ್ಪ ಭಾರಿ ತುಂಬ ಫ್ರಾಡ್ ಆಗಿದೆ ಅವರಿಗೆ. ಇಲ್ಲ ಅಂತೇಳಿ ನಾ ಹೇಳ್ತಾ ಇಲ್ಲ, ಅವರಿಗೆ ತುಂಬ ಫ್ರಾಡ್ ಆಗಿದೆ. ಅವರು ಅದರಲ್ಲೂ ಚೀಟಿ ದುಡ್ಡು, ಅದರಲ್ಲೂ ಗಲಾಟೆಯಾಗಿ ಆಣೆ ಭಾಷೆ ಎಲ್ಲ ಹಾಕ್ಕೊಂಡಿದ್ದಾರೆ ಅವರೆಲ್ಲ. ಇವಾಗ ಜಸ್ಟ್ ನನಗೆ ಒಂದು ಅರ್ಧ ಗಂಟೆ ಮುಂಚೆ ನನಗೂ ಮಾಡಿದರು, ನಮ್ಮ ಮನೆಯವರಿಗೂ ಫೋನ್ ಮಾತಾಡಿದರು. ಮತ್ತು ನಮಗೆ ಈ ವಿಚಾರ ಎಲ್ಲ ಅಷ್ಟೊಂದು ಗೊತ್ತಾಗಿರಲಿಲ್ಲ. ಈ ತಮ್ಮಣ್ಣ ಶೆಟ್ರು ಅದು ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ರು, ಅದರಲ್ಲಿ ನೋಡಿ ನಾನು ಮಾಹಿತಿ ಅವರೆಲ್ಲ ತಿಳ್ಕೊಂಡು ಮಾಹಿತಿ ಪ್ರಕಾರ ಅವರಿಗೂ ಕಾಲ್ ಮಾಡಿದ್ದೆ ನಾನು. ಸರ್ ಹಿಂಗೆ ಆಗ್ತಾಯಿದೆ, ಯಾಕಂದರೆ ನಮ್ಮ ಮಲೆನಾಡು ಜನಗಳಿಗೆ ತೊಂದರೆ ಆಗಬಾರ್ದು, ಹೌದಲ್ಲ ಸರ್? ತೊಂದರೆ ಆಗಬಾರ್ದು. ಈಗ ಬಡವರು ಇಲ್ವ, ಅದು ಯಾಕೆ ಬಡವರಿಗೆ ಆ ಥರ ಕಾಯಿಲೆ ಬರೋದು? ದೈವಗಳು ಈ ದೊಡ್ಡವರಿಗೆ ಯಾಕೆ ಬರಲ್ಲ? ಈಗ ದುಡ್ಡು ಹಂಗೆ ದುಡ್ಡಿದ್ದರಿಗೆ ಬರ್ಬೋದಲ್ಲ, ಅವ್ರ ಕೆಳಗೆ ಕೋಟಿ ಲಕ್ಷಗಟ್ಟಲೆ ದುಡ್ಡು ಇರ್ತದೆ, ಅವ್ರ ಹತ್ರ ಕೇಳ್ಬೋದಲ್ಲ. ಇವರು ಒಂದೊಂದು ಕಾರ್ಯಕ್ರಮಕ್ಕೂ ಭಾರಿ ದುಡ್ಡು ಮಾಡ್ತಾರೆ. ಒಂದು 50-60, 1 ಲಕ್ಷ ಎಲ್ಲ ಕೇಳಿದೆ. ಅಲ್ಲಿ ನಾನು ಯಾವುದೋ ಒಂದು ಕೇಳಿದೆ, ಎಲ್ಲೋ ಒಂದು ಕಡೆ ಕೇಳಿದೆ, 50-60 ಸಾವಿರ ರೂಪಾಯಿ ಕೇಳಿದರು ಒಂದು ಇದಕ್ಕೆ. ಸರಿಗ ಒಂದು ಪೂಜೆಯನ್ನು ಮಾಡಿಸ್ಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಪೂಜೆಯನ್ನು ಮಾಡಿಸ್ಬೇಕು. ಅಲ್ಲಿ ಹೊಕ್ಕಳು ಮೇಲೆ ಒಂದು ದೀಪವನ್ನು ಇಡುವಂಥದ್ದು ಒಂದಿಷ್ಟು ಪದ್ಧತಿಗಳು ಅವರಲ್ಲಿದೆ ಅಂತೆ. ಅದೇನಾದರೂ ನಿಮ್ಮ ಅನುಭವಕ್ಕೆ ಬಂದಿತ್ತಾ? ನಿಮ್ಗೇನಾದರೂ ಹೇಳಿದ್ರಾ ಹೇಗೆ ಅಂತ? ಇಲ್ಲ, ನಮ್ಮ ಮಿಸಸ್ ಹೇಳಿದರು.
ಅವತ್ತು ಹೇಳಿರಲಿಲ್ಲ, ಆಮೇಲೆ ಹೇಳಿದ್ರು ಇರೋದು. ಅಂದರೆ ಹೇಳಿದ್ಲು ಹಿಂಗೆ ಮಾಡ್ತಾರೆ ಅಂತೆಲ್ಲ, ಮತ್ತು ಬೇರೆದೆಲ್ಲ ಹೇಳಿರಲಿಲ್ಲ. ಎಲ್ಲ ಮತ್ತೆ ಮೊನ್ನೆ ಅಂತಲೇ ನನಗೆ ಹೇಳಿರೋದು. ಹೀಗೆ ಒಂದು ದಿವಸ ದರ್ಶನಕ್ಕೆ ಹೋಗಿ ಬೆಳಿಗ್ಗೆ ನಾವು ಬೆಳಿಗ್ಗೆಯಿಂದ ಇಲ್ಲಿಂದ 8 ಗಂಟೆ ಹೊರಟಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಹೋಗಿ ಅಲ್ಲೆಲ್ಲ ಚೀಟಿ ಹಿಂದೆ ನಾವು ಶುಕ್ರವಾರನೇ ಫೋನ್ ಮಾಡಿ ಚೀಟಿ ಬರ್ಸಿ 350 ರೂಪಾಯಿ ಅಂತ ಬರ್ದಿಟ್ಟಿದ್ದೆ. ಅಲ್ಲಿ ಹೋದ ತಕ್ಷಣ 350 ರೂಪಾಯಿ ಕೊಡ್ಬೋದು. ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ವು, ಎಲ್ಲ ಪೂಜೆ ಎಲ್ಲ ಆಯಿತು. ಅವ್ರಿಗೆ ದರ್ಶನ ಬಂದು 3:30 4 ಗಂಟೆಗೆ ದರ್ಶನ. ನಮ್ಮದು ಎಲ್ಲ ಹೇಳಿಕೆ ಎಲ್ಲ ಆಯಿತು. ನೀನು ಅದನ್ನು ಎಂಥ ಕಾಯಿ ಯಂತ್ರ ಎಲ್ಲ ಕೊಟ್ಟಿದ್ರು, ಅದೆಲ್ಲ ತಗೊಂಡ್ವಿ. ಇಲ್ಲ ನೀನು ಇರು, ನಿಂಗೆ ಒಂದು ಪೂಜೆ ಮಾಡಬೇಕು, ಬತ್ತಿದು ದೀಪ ಇಟ್ಟು ಅಂತಂದು. ನಾವು ದರ್ಶನ ಬಿಡೋದೆ 6:30 ಆಯಿತು ದರ್ಶನ ಬಿಡೋದು. ಬಿಟ್ಟಾದಮೇಲೆ ನಮ್ಮ ಮಿಸ್ಸಸ್ಸು ಮತ್ತು ಇಬ್ಬರು ಹುಡುಗಿಯರಿದ್ದರು. ಅವ್ರಿಗೂ ಹೋಗಿ ಒಂದು ರೂಮ್ ಇದೆ, ಅಲ್ಲಿ ರೂಮ್ ಒಳಗೆ ಹೋಗಿ ಕರ್ಕೊಂಡು ಹೋಗಿ ಹೊಟ್ಟೆ ಒಳಗೆ ಏನಾಗಿದೆ ಅಂತ ಮದ್ದಿಗಿದ್ದು ಹಾಕಿರೋದು ಅದು ಹೋಗುತ್ತೆ. ದೀಪ ಇಟ್ಟು ನೋಡೋದು, ಅದು ಹೊಗೆ ತುಂಬಿದಾಗ ಅದು ಟೈಟಾಗಿ ಇಟ್ಕೊಂಡೇ ಬಿಡುತ್ತೆ. ಅದು ಹಿಂಗೆ ಮಾಡಿ ನಮ್ಮನೆಯವರು ಇದಾದಾಗ ಅವರು ಸ್ಯಾರಿ ಹಾಕೋಗಿದ್ರು. ಹಾಕುವಾಗ ಇಲ್ಲಿ ತನಕ ಇದು ಮಾಡಿದ್ರಂತೆ. ಇದು ಮಾಡಿ ಮತ್ತೆ ಅವರು ಮುಟ್ಬಾರ್ದು ಜಾಗ ಮುಟ್ಟಿದ್ರಂತ ಅವ್ರ ಪರ್ಸ್ನಲ್ ಜಾಗದಲ್ಲಿ. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದರು, ನಮ್ಮ ಮಿಸ್ಸಸ್ಸು, ನೀವು ಹಿಂಗೆಲ್ಲ ಮಾಡಿದ್ರೆ ನಮ್ಮ ಮನೇಲಿ ಇಲ್ಲೇ ಇದ್ದರೆ ನಾನು ಕಾಲ್ ಮಾಡಿ ಹೇಳ್ತೀನಿ ಈಗ ಅಂತಂತ ಹೇಳಿದರು. ಮತ್ತು ಭಾರಿ ಅವಳು ನಾನು ಅಲ್ಲಿಂದ ಕರ್ಕೊಬರೋ ನಾನು ಅಲ್ಲಿ ಮೇಕೆನ ದೇವಸ್ಥಾನದಿಂದ ಮನೆ ಬರೋ ತಗೊಂಡು ಅಳ್ತಾ ಬಂದಿದ್ಲು ಅವಳು. ಹಿಂಗೆ ನಾನು ಅಂಥವಳ, ನಮಗೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅವರು, ನಾವು ಬಡವ್ರ ಮಕ್ಕಳು, ಯಾಕಂದ್ರೆ ಬಡವ್ರ ಮಕ್ಳು ಹಿಂಗೆ ಆಗಬಾರ್ದು ನೋಡಿ. ಈಗ ನಾನು ಅಂತಲ್ಲ, ನಮ್ಮ ಮನೆಯವ್ರು ಅಂತಲ್ಲ, ನಮ್ಮ ಮಕ್ಕಳು ಅಂತ, ನನಗೂ ಒಂದು ಹೆಣ್ಮಗಳು ಇದೆ. ನಾಳೆ ದಿವಸ ಏನೋ ನನ್ನ ಮಗಳಿಗೆ ಏನಾರು ಹೆಚ್ಚು ಕಮ್ಮಿ ಯಾರು ಇದು ನೋಡ್ತಾರೆ. ಈಗ ನಮ್ಮ ಮಗಳು ಅಂತಲ್ಲ, ಇಡೀ ನಮ್ಮ ಮಲೆನಾಡು ಇದರಲ್ಲಿ ಎಷ್ಟೋ ಜನದಿಂದ ಹೊರಗಡೆಯಿಂದ ಬರ್ತಾರೆ ಅವರು. ಬಡವರು ಇರೋ ಎಲ್ಲ ಪ್ರತಿಯೊಂದು ಮಕ್ಕಳು ಒಬ್ಬೊಬ್ಬರು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಒಬ್ಬೊಬ್ಬರು ನಾ ಕಾರಲ್ಲಿ ಬಿಡ್ತಾರೆ. ಏನು ಮಾಡೋಕ್ಕೂ ಇಂಥವ್ರು ಏನು ಮಾಡೋಕ್ಕೂ ಇದು ಮಾಡೋದಿಲ್ಲಲ್ಲ ಅವರು. ಅವರಿಗೂ 2 ಹೆಣ್ಮಕ್ಳಿದ್ದಾರೆ. ಯಾರಿಗೆ ಹೇಳಿ, ಸತೀಶ್ ಪಾದ್ರೆ ಅವರಿಗೂ ಹೆಣ್ಮಕ್ಳು, ಅವರಿಗೂ ಯೋಚನೆ ಮಾಡಬೇಕಲ್ಲ. ಅವ್ರ ಮಕ್ಳಿಗೂ ಹಂಗೆ ಮಾಡಿದ್ರೆ ಹೌದಲ್ಲ ಸರ್ ಅದು. ಸೊ ಇದಿಷ್ಟು ನಮ್ಮ ಜೊತೆ ಪ್ರಸನ್ನ ಅವರು ಹಂಚಿಕೊಂಡಿರುವಂತಹ ಮಾಹಿತಿಗಳು. ಇಲ್ಲಿ ಮಹಿಳೆಯರನ್ನು ಕರ್ಕೊಂಡೋಗಿ ನಿಮಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ, ಯಾರೋ ಮದ್ದು ಹಾಕಿದ್ದಾರೆ, ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಹೇಳಿ ಹೊಕ್ಕಳಲ್ಲಿ ದೀಪ ಇಟ್ಟು ಪೂಜೆ ಮಾಡುವಂಥದ್ದು, ಇಂತಹ ಒಂದಿಷ್ಟು ಕೆಲಸಗಳಿಗೆ ಕೂಡ ಇದೇ ಪಾತ್ರಿ ಕೈ ಹಾಕಿದ್ದ. ಸೊ ಇದೆಲ್ಲದಕ್ಕೂ ಈ ಪಾತ್ರಿ ಆನ್ಸರ್ ಮಾಡಬೇಕಾಗುತ್ತೆ. ಮಲೆನಾಡಿನ ಮುಗ್ಧ ಜನರನ್ನು ಯಾರನ್ನು ಬಳಸ್ಕೊಂಡಿದ್ದಾರೆ ಅವರುಗಳಿಗೆ ದುಡ್ಡುಗಳು ಏನು ಸುಮಾರು 1 ಲಕ್ಷ, 1.5 ಲಕ್ಷ, 2 ಲಕ್ಷದಷ್ಟು ದುಡ್ಡುಗಳನ್ನು ಇವನ ಪೂಜೆಗೋಸ್ಕರ ಅವರು ಖರ್ಚು ಮಾಡಿದ್ದಾರೆ. ಅವರ ಫ್ಯಾಮಿಲಿ ತುಂಬ ಜನ ಬಡವರು ಅದರಲ್ಲಿ ಇದ್ದಾರೆ. ಅವರಿಗೆಲ್ಲ ಈತ ಅಮೌಂಟನ್ನು ವಾಪಸ್ ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳ್ತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.